ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಒಂದು ಕಡೆ ನಡೀತಾ ಇದೆ, ಅದರ ನಡುವೆ ಸಂಪುಟ ವಿಸ್ತರಣೆಯ ಹಗ್ಗಜಗ್ಗಾಟ. ಸಿಎಂ ಬದಲಾವಣೆಯ ಜಟಾಪಟಿಯ ನಡುವೆ ಮಂತ್ರಿಗಿರಿ ಕದನ ಕೂಡ ಈಗ ನಡೀತಾ ಇದೆ. ಸಂಪುಟ ವಿಸ್ತರಣೆಯ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರೋದು. ಹಾಗಾದ್ರೆ ಹೈಕಮಾಂಡ್ ಈ ಸಂಪುಟ ವಿಸ್ತರಣೆಗೆ ಸಮ್ಮತಿ ನೀಡಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಿರಿಯರ ನಡುವೆ ಮೆಗಾ ಫೈಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಈ ಹಿಂದೆಯೂ ಕೂಡ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಕೋಪ್ ಕೊಟ್ಟು ಕಿರಿಯರನ್ನ ಸೇರಿಸಿಕೊಳ್ಳಲಾಗುತ್ತೆ ಸಂಪುಟಕ್ಕೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೆದಿದ್ವು. ಈಗಲೂ ಕೂಡ ಅಂತದ್ದೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆ ಯಾವಾಗ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಈ ಕುರ್ಚಿ ಕಿತ್ತಾಟದ ನಡುವೆ ಮಂತ್ರಿಗಿರಿ ಜಂಗಿ ಕುಸ್ತಿ. ಸಂಪುಟ ವಿಸ್ತರಣೆ ಆದ್ರೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗಾಗಲೇ ಕೇಳ್ತಾ ಇದ್ದಾರೆ. ಲಾಬಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಕುರ್ಚಿಗೆ ಟವಲ್ ಹಾಕಿದ್ದಾರೆ ಕಿರಿಯ ಶಾಸಕರು. ಮೊದಲ ಬಾರಿ ಶಾಸಕರಾದವರಿಗೆ ಮಂತ್ರಿಗಿರಿಯನ್ನ ನೀಡಿ ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮನವಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ಗೆ ಶಾಸಕರು ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. ಯುವ ಶಾಸಕರೊಂದಿಗೆ ಪೈಪೋಟಿಗೆ ಬಿದ್ದಿದ್ದಾರೆ ಹಿರಿಯರು. ಅವಕಾಶ ಸಿಗದೇ ಇರುವಂತಹ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಬೇಕು ಅನ್ನುವಂಥ ಧ್ವನಿ ಈಗ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. 5 ಬಾರಿ ಶಾಸಕರಾಗಿದ್ದೀವಿ, ನಮಗೆ ಇನ್ನೂ ಪರಿಗಣಿಸಲಿಲ್ಲ, ನಮ್ಮನ್ನೇ ಪರಿಗಣಿಸಲಿಲ್ಲ, ನಮ್ಮನ್ನು ಪರಿಗಣಿಸಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗ ಲಾಬಿಯನ್ನ ಮಾಡ್ತಾ ಇರೋದು. ಅದಕ್ಕೊಂದು ಪತ್ರ ಬರೆದಿದ್ದಾರೆ ನೋಡಿ. ಯಾರ್ಯಾರು ಅನ್ನುವಂಥದ್ದನ್ನ ಅವ್ರ ಸಹಿ ಇದೆ. ಆ ಸಹಿಯ ಪಕ್ಕದಲ್ಲಿ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ಬಾಲ್ ಹುಸೇನ್ ಆಗಿರ್ಬೋದು, ಜೊತೆಯಲ್ಲಿ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಕದಲೂರು ಉದಯ್ ಈ ಬಾರಿ ಹೊಸದಾಗಿ ಶಾಸಕರಾದಂತವರು, ಮೊದಲ ಬಾರಿಗೆ ಶಾಸಕರಾದಂತವರು, ಅದರ ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಶಾಸಕರಾಗಿದ್ದಂತವರು ನಮ್ಮನ್ನು ಪರಿಗಣಿಸಿ ಅಂತ ಈಗ ಕೇಳ್ತಾ ಇರೋದು. ವಿಶ್ವಾಸ್ ವೈದ್ಯ, ಭರತ್ ರೆಡ್ಡಿ, ಶಿವಗಂಗಾ ಬಸವರಾಜ್ ಇವರೆಲ್ಲರೂ ಕೂಡ ಈಗ ಸಹಿ ಮಾಡಿರುವಂತಹ ಒಂದು ಪತ್ರವನ್ನ ಕಳುಹಿಸಿ ಕೊಡಲಾಗಿದೆ. ಹೇಳಿದ್ರು ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು ಸಿಎಂ ಆಗ್ಬಹುದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮರ್ರ ನಮ್ಗೆ ಎಂತ ಬೇಡ, ಒಂದು ಮಂತ್ರಿ ಸ್ಥಾನ ಕೊಟ್ರೆ ಸಾಕು ಅಂತ ಕೇಳ್ತೀವಿ. ಬೇಕಾದ್ರೆ ನಾವು ಸಿಎಂ ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂತವ್ರು ಇದ್ದಾರೆ. ಇವಾಗ ಇರ್ಲಿ, ಸೀನಿಯಾರಿಟಿಗಳಿರೋರ್ನ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕನ್ನೋದು ನನ್ನ ಉದ್ದೇಶ ಇದೆ. ನಾವು ಪತ್ರ ಬರೆದ್ರ ಏನೂ ಆಗೋದಿಲ್ಲ, ಯಾರೇನು ಬರದ ಎಲ್ಲ ವಿಷಯ ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ಹೊಸದಾಗಿ ಆರಿಸಿ ಬಂದಿದ್ಮೇಲೆ ಹೊಸದಾಗಿ MLA ಆದವರಿಗೆ ಕಾಯಸಿರ್ತದ. ಈ ಸರ್ ಸಚಿವ ಸಂಪುಟ ಒಂದ್ ವೇಳೆ ವಿಸ್ತರಣೆ ಆಯ್ತು, ರಿಷಫಲ್ ಆದ್ರೆ ಹೊಸಬರಿಗೆ ಕೊಟ್ಟರು ಒಳ್ಳೇದಂತ ನನ್ನ ವಿಚಾರ. ನಾವು ಆಕಾಂಕ್ಷೆ, ನಾವು ಮುಖ್ಯಮಂತ್ರಿ ಬೇಕಂದ್ರೆ ನಮ್ಗೆ ಕೊಡ್ತಾರ, ಅದಂದ್ರೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಎಷ್ಟೊತ್ತಿದ್ರು ಏನು ವಿಷಯ, ನಾವೆಲ್ಲ ಯುವಕರು ಕುಂತಾಗ ಹಂಗೆ ಚರ್ಚೆಗೆ ಬಂದಾಗ ಯುವಕರಿಗೆ ಕೂಡ ನಾವು ಅವಕಾಶ ಕೇಳೋಣ. ಸರಿ, ಎಲ್ಲ ಹೂವು ಬರ್ತಿತ್ತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅದು ಆಗುತ್ತೆ ಇದು ಅಂತೇಳಿ ಯುವಕರು ಕೂಡ ನಾವು 30-35 ಜನ ಗೆದ್ದಿದ್ದೀವಿ. ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಒಂದು ಕಡೆ ನಡೀತಾ ಇದೆ, ಅದರ ನಡುವೆ ಸಂಪುಟ ವಿಸ್ತರಣೆಯ ಹಗ್ಗಜಗ್ಗಾಟ. ಸಿಎಂ ಬದಲಾವಣೆಯ ಜಟಾಪಟಿಯ ನಡುವೆ ಮಂತ್ರಿಗಿರಿ ಕದನ ಕೂಡ ಈಗ ನಡೀತಾ ಇದೆ. ಸಂಪುಟ ವಿಸ್ತರಣೆಯ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರೋದು. ಹಾಗಾದ್ರೆ ಹೈಕಮಾಂಡ್ ಈ ಸಂಪುಟ ವಿಸ್ತರಣೆಗೆ ಸಮ್ಮತಿ ನೀಡಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿರಿಯರ ನಡುವೆ ಮೆಗಾ ಫೈಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಈ ಹಿಂದೆಯೂ ಕೂಡ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಕೋಪ್ ಕೊಟ್ಟು ಕಿರಿಯರನ್ನ ಸೇರಿಸಿಕೊಳ್ಳಲಾಗುತ್ತೆ ಸಂಪುಟಕ್ಕೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೆದಿದ್ವು. ಈಗಲೂ ಕೂಡ ಅಂತದ್ದೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆ ಯಾವಾಗ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಈ ಕುರ್ಚಿ ಕಿತ್ತಾಟದ ನಡುವೆ ಮಂತ್ರಿಗಿರಿ ಜಂಗಿ ಕುಸ್ತಿ. ಸಂಪುಟ ವಿಸ್ತರಣೆ ಆದ್ರೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗಾಗಲೇ ಕೇಳ್ತಾ ಇದ್ದಾರೆ. ಲಾಬಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಕುರ್ಚಿಗೆ ಟವಲ್ ಹಾಕಿದ್ದಾರೆ ಕಿರಿಯ ಶಾಸಕರು. ಮೊದಲ ಬಾರಿ ಶಾಸಕರಾದವರಿಗೆ ಮಂತ್ರಿಗಿರಿಯನ್ನ ನೀಡಿ ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮನವಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ಗೆ ಶಾಸಕರು ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. ಯುವ ಶಾಸಕರೊಂದಿಗೆ ಪೈಪೋಟಿಗೆ ಬಿದ್ದಿದ್ದಾರೆ ಹಿರಿಯರು. ಅವಕಾಶ ಸಿಗದೇ ಇರುವಂತಹ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಬೇಕು ಅನ್ನುವಂಥ ಧ್ವನಿ ಈಗ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. 5 ಬಾರಿ ಶಾಸಕರಾಗಿದ್ದೀವಿ, ನಮಗೆ ಇನ್ನೂ ಪರಿಗಣಿಸಲಿಲ್ಲ, ನಮ್ಮನ್ನೇ ಪರಿಗಣಿಸಲಿಲ್ಲ, ನಮ್ಮನ್ನು ಪರಿಗಣಿಸಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗ ಲಾಬಿಯನ್ನ ಮಾಡ್ತಾ ಇರೋದು. ಅದಕ್ಕೊಂದು ಪತ್ರ ಬರೆದಿದ್ದಾರೆ ನೋಡಿ. ಯಾರ್ಯಾರು ಅನ್ನುವಂಥದ್ದನ್ನ ಅವ್ರ ಸಹಿ ಇದೆ. ಆ ಸಹಿಯ ಪಕ್ಕದಲ್ಲಿ
ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ವಲ್ ಹುಸೇನ್ ಆಗಿರ್ಬೋದು, ಜೊತೆಯಲ್ಲಿ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಕದಲೂರು ಉದಯ್ ಈ ಬಾರಿ ಹೊಸದಾಗಿ ಶಾಸಕರಾದಂತವರು, ಮೊದಲ ಬಾರಿಗೆ ಶಾಸಕರಾದಂತವರು, ಅದರ ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಶಾಸಕರಾಗಿದ್ದಂತವರು ನಮ್ಮನ್ನು ಪರಿಗಣಿಸಿ ಅಂತ ಈಗ ಕೇಳ್ತಾ ಇರೋದು. ವಿಶ್ವಾಸ್ ವೈದ್ಯ, ಭರತ್ ರೆಡ್ಡಿ, ಶಿವಗಂಗಾ ಬಸವರಾಜ್ ಇವರೆಲ್ಲರೂ ಕೂಡ ಈಗ ಸಹಿ ಮಾಡಿರುವಂತಹ ಒಂದು ಪತ್ರವನ್ನ ಕಳುಹಿಸಿ ಕೊಡಲಾಗಿದೆ. ಹೇಳಿದ್ರು ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು ಸಿಎಂ ಆಗ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮರ್ರ ನಮ್ಗೆ ಎಂತ ಬೇಡ, ಒಂದ್ ಮಂತ್ರಿ ಸ್ಥಾನ ಕೊಟ್ರಿ ಸಾಕು ಅಂತ ಕೇಳ್ತೀವಿ. ಬೇಕಾದ್ರೆ ನಾವು ಸಿಎಂ ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂತವ್ರು ಇದ್ದಾರೆ. ಇವಾಗ ಇರ್ಲಿ, ಸೀನಿಯಾರಿಟಿಗಳಿರೋರ್ನ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕನ್ನೋದು ನನ್ನ ಉದ್ದೇಶ ಇದೆ. ನಾವು ಪತ್ರ ಬರೆದ್ರ ಏನೂ ಆಗೋದಿಲ್ಲ, ಯಾರೇನು ಬರದ ಎಲ್ಲ ವಿಷಯ ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ಹೊಸದಾಗಿ ಆರಿಸಿ ಬಂದಿವಂದ್ರೆ ಹೊಸದಾಗಿ MLA ಆದವರಿಗೆ ಕಾಯಸಿರ್ತದ. ಈ ಸರ್ ಸಚಿವ ಸಂಪುಟ ಒಂದ್ ವೇಳೆ ವಿಸ್ತರಣೆ ಆಯ್ತು, ರಿಷಫಲ್ ಆದ್ರೆ ಹೊಸಬರಿಗೆ ಕೊಟ್ಟರು ಒಳ್ಳೇದಂತ ನನ್ನ ವಿಚಾರ. ನಾವು ಆಕಾಂಕ್ಷೆ, ನಾವು ಮುಖ್ಯಮಂತ್ರಿ ಬೇಕಂದ್ರೆ ನಮ್ಗೆ ಕೊಡ್ತಾರ, ಅದಂದ್ರೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಎಷ್ಟೊತ್ತಿದ್ರು ಏನು ನಾವೆಲ್ಲ ಯುವಕರು ಕುಂತಾಗ ಹಂಗೆ ಚರ್ಚೆಗೆ ಬಂದಾಗ ಯುವಕರಿಗೆ ಕೂಡ ನಾವು ಅವಕಾಶ ಕೇಳೋಣ. ಹೆಸರು ಎಲ್ಲ ಹೂವು ಬರ್ತಿತ್ತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅದು ಆಗುತ್ತೆ ಇದಂತೇಳಿ ಯುವಕರು ಕೂಡ ನಾವು 30-35 ಜನ ಗೆದ್ದಿದ್ದೀವಿ ಕಾರಣ. ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಒಂದು ಕಡೆ ನಡೀತಾ ಇದೆ, ಅದರ ನಡುವೆ ಸಂಪುಟ ವಿಸ್ತರಣೆಯ ಹಗ್ಗ ಜಗ್ಗಾಟ. ಸಿಎಂ ಬದಲಾವಣೆಯ ಜಟಾಪಟಿಯ ನಡುವೆ ಮಂತ್ರಿಗಿರಿ ಕದನ ಕೂಡ ಈಗ ನಡೀತಾ ಇದೆ. ಸಂಪುಟ ವಿಸ್ತರಣೆಯ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರೋದು. ಹಾಗಾದ್ರೆ ಹೈಕಮಾಂಡ್ ಈ ಸಂಪುಟ ವಿಸ್ತರಣೆಗೆ ಸಮ್ಮತಿ ನೀಡಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಿರಿಯರ ನಡುವೆ ಮೆಗಾ ಫೈಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಈ ಹಿಂದೆಯೂ ಕೂಡ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಕೋಪ್ ಕೊಟ್ಟು ಹಿರಿಯರನ್ನ ಸೇರಿಸಿಕೊಳ್ಳಲಾಗುತ್ತೆ ಸಂಪುಟಕ್ಕೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೆದಿದ್ವು. ಈಗಲೂ ಕೂಡ ಅಂತದ್ದೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆ ಯಾವಾಗ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಈ ಕುರ್ಚಿ ಕಿತ್ತಾಟದ ನಡುವೆ ಮಂತ್ರಿಗಿರಿ ಜಂಗಿ ಕುಸ್ತಿ. ಸಂಪುಟ ವಿಸ್ತರಣೆ ಆದ್ರೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗಾಗಲೇ ಕೇಳ್ತಾ ಇದ್ದಾರೆ. ಲಾಬಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಕುರ್ಚಿಗೆ ಟವಲ್ ಹಾಕಿದ್ದಾರೆ ಕಿರಿಯ ಶಾಸಕರು. ಮೊದಲ ಬಾರಿ ಶಾಸಕರಾದವರಿಗೆ ಮಂತ್ರಿಗಿರಿಯನ್ನ ನೀಡಿ ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮನವಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ಗೆ ಶಾಸಕರು ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. ಯುವ ಶಾಸಕರೊಂದಿಗೆ ಪೈಪೋಟಿಗೆ ಬಿದ್ದಿದ್ದಾರೆ ಹಿರಿಯರು. ಅವಕಾಶ ಸಿಗದೇ ಇರುವಂತಹ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಬೇಕು ಅನ್ನುವಂಥ ಧ್ವನಿ ಈಗ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. 5 ಬಾರಿ ಶಾಸಕರಾಗಿದ್ದೀವಿ, ನಮಗೆ ಇನ್ನೂ ಪರಿಗಣಿಸಲಿಲ್ಲ, ನಮ್ಮನ್ನೇ ಪರಿಗಣಿಸಲಿಲ್ಲ, ನಮ್ಮನ್ನು ಪರಿಗಣಿಸಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗ ಲಾಬಿಯನ್ನ ಮಾಡ್ತಾ ಇರೋದು. ಅದಕ್ಕೊಂದು ಪತ್ರ ಬರೆದಿದ್ದಾರೆ ನೋಡಿ. ಯಾರ್ಯಾರು ಅನ್ನುವಂಥದ್ದನ್ನ ಅವ್ರ ಸಹಿ ಇದೆ. ಆ ಸಹಿಯ ಪಕ್ಕದಲ್ಲಿ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ವಲ್ ಹುಸೇನ್ ಆಗಿರ್ಬೋದು, ಜೊತೆಯಲ್ಲಿ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಕದಲೂರು ಉದಯ್ ಈ ಬಾರಿ ಹೊಸದಾಗಿ ಶಾಸಕರಾದಂತವರು, ಮೊದಲ ಬಾರಿಗೆ ಶಾಸಕರಾದಂತವರು, ಅದರ ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಶಾಸಕರಾಗಿದ್ದಂತವರು ನಮ್ಮನ್ನು ಪರಿಗಣಿಸಿ ಅಂತ ಈಗ ಕೇಳ್ತಾ ಇರೋದು. ವಿಶ್ವಾಸ್ ವೈದ್ಯ, ಭರತ್ ರೆಡ್ಡಿ, ಶಿವಗಂಗಾ ಬಸವರಾಜ್ ಇವರೆಲ್ಲರೂ ಕೂಡ ಈಗ ಸಹಿ ಮಾಡಿರುವಂತಹ ಒಂದು ಪತ್ರವನ್ನ ಕಳುಹಿಸಿ ಕೊಡಲಾಗಿದೆ. ಹೇಳಿದ್ರು ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು ಸಿಎಂ ಆಗ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮರ್ರ ನಮ್ಗೆ ಎಂತ ಬೇಡ, ಒಂದ್ ಮಂತ್ರಿ ಸ್ಥಾನ ಕೊಟ್ರಿ ಸಾಕು ಅಂತ ಕೇಳ್ತೀವಿ. ಬೇಕಾದ್ರೆ ನಾವು ಸಿಎಂ ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂತವ್ರು ಇದ್ದಾರೆ. ಇವಾಗ ಇರ್ಲಿ, ಸೀನಿಯಾರಿಟಿಗಳಿರೋರ್ನ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕನ್ನೋದು ನನ್ನ ಉದ್ದೇಶ ಇದೆ. ನಾವು ಪತ್ರ ಬರೆದ್ರ ಏನೂ ಆಗೋದಿಲ್ಲ, ಯಾರೇನು ಬರದ ಎಲ್ಲ ವಿಷಯ ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ಹೊಸದಾಗಿ ಆರಿಸಿ ಬಂದಿವಂದ್ರೆ ಹೊಸದಾಗಿ MLA ಆದವರಿಗೆ ಕಾಯಸಿರ್ತದ. ಈ ಸರ್ ಸಚಿವ ಸಂಪುಟ ಒಂದ್ ವೇಳೆ ವಿಸ್ತರಣೆ ಆಯ್ತು, ರಿಷಫಲ್ ಆದ್ರೆ ಹೊಸಬರಿಗೆ ಕೊಟ್ಟರು ಒಳ್ಳೇದಂತ ನನ್ನ ವಿಚಾರ. ನಾವು ಆಕಾಂಕ್ಷೆ, ನಾವು ಮುಖ್ಯಮಂತ್ರಿ ಬೇಕಂದ್ರೆ ನಮ್ಗೆ ಕೊಡ್ತಾರ, ಅದಂದ್ರೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಎಷ್ಟೊತ್ತಿದ್ರು ಏನು ನಾವೆಲ್ಲ ಯುವಕರು ಕುಂತಾಗ ಹಂಗೆ ಚರ್ಚೆಗೆ ಬಂದಾಗ ಯುವಕರಿಗೆ ಕೂಡ ನಾವು ಅವಕಾಶ ಕೇಳೋಣ. ಹೆಸರು ಎಲ್ಲ ಹೂವು ಬರ್ತಿತ್ತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅದು ಆಗುತ್ತೆ ಇದಂತೇಳಿ ಯುವಕರು ಕೂಡ ನಾವು 30-35 ಜನ ಗೆದ್ದಿದ್ದೀವಿ.